ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಾವು ಸಂಜೀರೆ ಅಂತ ಮಾಡ್ತೀವಿ, ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಲೋಟ ಇದು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ಚಿರೋಟಿ ರವೆ ಒಂದು ಲೋಟ ತೊಗೋಬೇಕು. ಒಂಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಅದು ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೊಂದು ಚೂರೇ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು. ಚೆನ್ನಾಗಿ ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಚೂರು ಒಂದೆರಡೆರಡೇ ಸ್ಪೂನ್ ನೀರು ಹಾಕ್ಕೋತಾ ಇದ್ದೀನಿ ನಾನು. ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಮತ್ತು ಕಲಿಸ್ಕೋಬೇಕು. ಸ್ವಲ್ಪ ಪಿಚಿ ಪಿಚಿ ಅನ್ನೋಂಗೆ ಕಲಿಸ್ಬೇಕು, ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು. ಹೋಳಿಗೆಗೆಲ್ಲ ಕಲಿಸ್ತೀವಲ್ಲ ನಾವು, ಹಾಗೇ ಕಲಿಸ್ಕೋಬೇಕು. ಇದನ್ನು ಇವಾಗ ಎಣ್ಣೆ ಹಾಕಬಾರ್ದು ಇದಕ್ಕೆ. ಇವಾಗ ಇದು ನೀರನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಮುಚ್ಚಿ ಇಟ್ಟುಬಿಡಬೇಕು. ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಅರ್ಧ ಗಂಟೆ ಮುಚ್ಚಿಟ್ಟು ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ರವೆ ಚೆನ್ನಾಗಿ ನೆನ್ಕೊಂಡ ಮೇಲಕ್ಕೆ ಅರ್ಧ ಗಂಟೆ ಆಯಿತು ನೋಡಿ. ಇವಾಗ ನಾನು ಎಣ್ಣೆ ಬೆರೆಸ್ತೀನಿ, ಇದಕ್ಕೆ ಎಣ್ಣೆ ಕುಡಿಸ್ತೀನಿ. ಇದಕ್ಕೆ ಹಿಟ್ಟಿಗೆ ಅರ್ಧ ಗಂಟೆ ಹಾಗೆ ಬಿಡಬೇಕು ಅದು ಚೆನ್ನಾಗಿ ನೆನ್ಕೊಳ್ಳೋಕ್ಕೆ. ಈಗ ನಾನು ಒಟ್ಟಿಗೆ ಒಂದು 3-4 ಸ್ಪೂನು ಯೂಸ್ ಮಾಡಿದ್ದೀನಿ ಎಣ್ಣೆನ. ಒಂದು 2 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಕುಡಿಸಿದ್ದೀನಿ. ಅದನ್ನು ಚೆನ್ನಾಗಿ ನಾದ್ಕೊಂಡು ಈಗ ಲಾಸ್ಟ್ಗೆ 2 ಸ್ಪೂನ್ ಹಾಕಿದ್ದೆ ಮೊದಲು. ಇವಾಗ 1 ಸ್ಪೂನ್ ಹಾಕಿಬಿಟ್ಟು ಅದನ್ನು ಮೇಲ್ಗಡೆಯಲ್ಲಿ ಹಾಕಿಬಿಟ್ಟು ಅದನ್ನು ಮುಚ್ಚಿಡ್ತಾಯಿದ್ದೀನಿ. ನಾನು ಪಾತ್ರೆ ಚೇಂಜ್ ಮಾಡಿಕೊಂಡೆ, ಅದು ಪೂರ್ಣ ಮಾಡಲಿಕ್ಕೆ ಬೇಕು ಅಂತ. ಅದು ಇದು ನೋಡಿ, ಇದರಲ್ಲಿ ಇವಾಗ 3-4 ಸ್ಪೂನು ಎಣ್ಣೆ ತುಪ್ಪ ಹಾಕ್ಕೋತಾ ಇದ್ದೀನಿ. 3-4 ಸ್ಪೂನು. ಈಗ ಮೀಡಿಯಮ್ ರವೆನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 3 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು. 4 ಸ್ಪೂನ್ ಬೇಕಾದ್ರೂ ಹಾಕ್ಕೋಬೋದು. ಮೀಡಿಯಮ್ ರವೆ 1 ಲೋಟ ಹಾಕ್ಕೊಂಡಿದ್ದೀನಿ. 1 ಲೋಟ ಮೀಡಿಯಮ್ ರವೆನ ಇದರಲ್ಲಿ ಹುರ್ಕೋತಾ ಇದ್ದೀನಿ, ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಇದನ್ನು ಕೆಂಪಗೆ ಚೆನ್ನಾಗಿ ಸಣ್ಣ ಬೆಂಕಿ ಮೇಲಕ್ಕೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಇದು ಮೀಡಿಯಮ್ ರವೆ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಮೀಡಿಯಮ್ ರವೆ. ನಾನು ಹೊರಗಡೆ ಕಣಿಕ ಕಲಸಕ್ಕೆ ಯೂಸ್ ಮಾಡಿರೋದು ಚಿರೋಟಿ ರವೆ. ಈಗ ಇದು ರವೆ ಹುರಿದಾಯಿತು. ಈಗ 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಈ ರವೆಗೆ 2 ಲೋಟ ನೀರನ್ನು ಹಾಕ್ಬಿಟ್ಟು ಕೇಸರಿ ಬಾತ್ ಥರ ಮಾಡ್ಕೋತಾ ಇದ್ದೀನಿ. ಇದು ನೋಡಿ 2 ಲೋಟ. ಈಗ ನಾನು 3/4 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ. ನಮ್ಗೆ ತುಂಬ ಕಮ್ಮಿ ಸಕ್ಕರೆ ಸ್ವೀಟ್ ತಿನ್ನೋದು, ಅದಕ್ಕೋಸ್ಕರ ನೀವು 1 ಲೋಟ ಬೇಕಿದ್ರೂ ಹಾಕ್ಬೋದು. ಬೇಕಾದ್ರೆ ಸ್ವೀಟ್ ಚೆನ್ನಾಗಿ ತಿನ್ನೋರು 1.5 ಲೋಟ ಬೇಕಿದ್ರೂ ಹಾಕ್ಬೋದು. ಯಾಲಕ್ಕಿ ಪುಡಿ 1 ಸ್ಪೂನು, ತುಪ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ. ಕುದ್ದ ಮೇಲೆ ಇದನ್ನು ರವೆನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಬೆಂಕಿ ಮೇಲಕ್ಕೆ ಅದನ್ನು ಬೇಯಿಸ್ಕೋಬೇಕು. ಕೇಸರಿ ಬಾತ್ ಮಾಡ್ತೀವಲ್ಲ ನಾವು, ಅದೇ ಥರ ಬೇಯಿಸ್ಕೋಬೇಕು ಸಣ್ಣ ಬೆಂಕಿ ಮೇಲೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಮಾಡ್ಕೋಬೇಕು. ನಾವು ಹೂರಣ ಮಾಡ್ಕೊಳ್ಳಲ್ವ ಹೋಳಿಗೆಗೆ, ಆ ಥರ ಗಟ್ಟಿ ಮಾಡಿಕೊಂಡು ಹೂರಣದ ಥರ ಮಾಡ್ಕೋಬೇಕು. ಇದು ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ಗಟ್ಟಿ ಕನ್ಸಿಸ್ಟೆನ್ಸಿ, ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ನಾವು ಪೂರ್ಣ ಮಾಡೋ ಥರ ಮಾಡಿಕೊಂಡು ಗಟ್ಟಿ ಮಾಡ್ಕೋಬೇಕು. ನೋಡಿ ಇವಾಗ ಗಟ್ಟಿ ಆಗ್ತಾಯಿದೆ. ಇವಾಗ ಗಟ್ಟಿ ಆದಮೇಲೆ ಆಫ್ ಮಾಡಿ ಇಟ್ಕೋಬೇಕು. ಅದು ಇವಾಗ ಆರಿದೆ ನೋಡಿ. ಆರಿದ ಮೇಲಕ್ಕೆ ನಾನು ಉಂಡೆಗಳು ಕಟ್ಕೊತಾ ಇದ್ದೀನಿ. ಉಂಡೆಗಳನ್ನು ಮಾಡ್ಕೊಂಬಿಟ್ಟು ಇಟ್ಕೋತಾ ಇದ್ದೀನಿ. ಇದು ನಾವು ಹೂರಣದ ಥರ ಯೂಸ್ ಮಾಡೋದು. ಅದು ಹೂರಣದ ಥರ ಯೂಸ್ ಮಾಡಿಕೊಂಡು ಹೋಳಿಗೆ ಮಾಡಲ್ವ ನಾವು, ಅದೇ ಥರ ಆ ಕಣಿಕ ಮಾಡಿಟ್ಟಿದ್ದೀನಲ್ಲ, ಅದು ಇದನ್ನು ಹೊರಗಡೆ ನಾವು ಇವಾಗ ಕೈ ಮೇಲಕ್ಕೆ ಎಣ್ಣೆ ಹಚ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ತಟ್ಕೊಬಿಟ್ಟು ಆ ಥರ ಅದ್ರ ಒಳಗೆ ಆ ರವೆ ಉಂಡೆಗಳು ಮಾಡಿಟ್ಟಿದ್ದೀವಲ್ಲ ಅದನ್ನು ಇಟ್ಕೊಂಬಿಟ್ಟು ಅದನ್ನು ಮುಚ್ಕೊಂಬಿಟ್ಟು ನಾವು ಹೀಗೆ ಬೇಕಾದರೆ ನಾವು 2 ಚಿಕ್ಕದು ಮಾಡಿಕೊಂಡು ಒಂದು ಪ್ಲೇಟ್ ಥರ ಮಾಡ್ಕೊಂಬಿಟ್ಟು ಅದರಲ್ಲಿ ಉಂಡೆ ಇಟ್ಬಿಟ್ಟು ಮತ್ತು ಅದನ್ನು ಇನ್ನೊಂದನ್ನು ಅದ್ರ ಮೇಲೆ ಮುಚ್ಚಿಬಿಟ್ಟು ಆ ಥರನೂ ಬೇಕಾದರೂ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೋತೀನಿ. ತುಂಬ ಥರದಲ್ಲಿ ಮಾಡ್ತಾರೆ ಇದನ್ನು. ಎಲ್ಲ ಚೆನ್ನಾಗಿ ಎಲ್ಲ ಕಡೆಯಲ್ಲೂ ಕ್ಲೋಸ್ ಆಗಬೇಕು, ಆ ಥರ ಮುಚ್ಕೋಬೇಕು ಅದನ್ನು. ಈಗ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬೇಕಾದ್ರೂ ತೊಗೋಬೋದು. ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲೂ ಜಾಲಾಡಿಸ್ಕೋಬೋದು, ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಇದನ್ನು ಎರಡನೇದು ಹೀಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಣ್ಣೆನ ಕೈಗೆ ಹಚ್ಕೊಂಬಿಟ್ಟು ಒಂದೊಂದು ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು
ಈ ಥರ ಅಗಲ ಮಾಡ್ಕೊಂಡು ತಟ್ಕೊಂಬಿಟ್ಟು ಉಂಡೆನ ಇಟ್ಕೋಬೇಕು. ಅದರಲ್ಲಿ ಉಂಡೆನ ಇಟ್ಕೊಂಬಿಟ್ಟು ಅದರಲ್ಲಿ ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಫುಲ್ ಎಲ್ಲ ಕವರ್ ಮಾಡಿಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು, ತೆಳ್ಳಗೆ ಲಟ್ಟಿಸ್ಕೋಬೇಕು. ಈ ಥರ ಕವರ್ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಕವರ್ ಮಾಡ್ಕೊಂಬಿಟ್ಟು ಆ ಗೋಧಿ ಹಿಟ್ಟಿನಲ್ಲಿ ಜಾಲಾಡಿಸ್ಕೊಂಬಿಟ್ಟು ಅದ್ಕೊಂಬಿಟ್ಟು ಗೋಧಿ ಹಿಟ್ಟಲ್ಲಿ ಅದ್ಕೊಂಬಿಟ್ಟು ಚೆನ್ನಾಗಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು, ತೆಳ್ಳಗೆ ಲಟ್ಟಿಸ್ಕೋಬೇಕು. ಇದು ಏನು ಕಷ್ಟನೇ ಇಲ್ಲ. ತುಂಬ ಮುಂಚಿನ ಕಾಲದಲ್ಲೆಲ್ಲ ಇದನ್ನು ಮನೆಯಲ್ಲಿ ಈ ಥರ ಮಾಡಿ ಇಟ್ಕೊಳ್ತಿದ್ರು. ಅಂದರೆ ಹೊರಗಡೆ ಇದೆಲ್ಲ ಏನೂ ಸಿಗ್ತಾ ಇರಲಿಲ್ವಲ್ಲ ಆವಾಗ ಮನೆಯಲ್ಲಿ ಮಕ್ಕಳಿಗೆ ಅಂತ ಮಾಡಿಡ್ತಾಯಿದ್ರು. ಈ ಥರ ಸುಲಭವಾಗಿ ಮಾಡುವಂಥದ್ದು ಇದು, ಏನು ಕಷ್ಟನೇ ಇಲ್ಲ. ಕೇಸರಿ ಭಾತ್ ಥರ ಇದನ್ನು ಮೈದಾ ಹಿಟ್ಟು ಅಥವಾ ಮುಂಚೆ ಎಲ್ಲ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಿದ್ರು ಇದಕ್ಕೆ. ನಾನು ರವೆನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಮೈದಾನ ಅಷ್ಟೊಂದು ಒಳ್ಳೆಯದಲ್ಲ ಅಂತಾರಲ್ಲ, ಹಾಗಾಗಿ ಒಂದು ಸಲ ಯಾವಾಗಲಾದ್ರು ಮಾಡ್ಕೊಂಡು ತಿಂದರೂ ಏನು ತೊಂದರೆ ಇಲ್ಲ, ದಿನ ತಿನ್ನಬಾರ್ದು ಅಂತ ಅಷ್ಟೇನೆ. ಇದು ಇವಾಗ ನಾನು ಬಾಣಲೆ ದೋಸೆ ತವ ಇಟ್ಕೊಂಡಿದ್ದೀನಿ. ದೋಸೆ ತವಾನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲಕ್ಕೆ ನಾನು ಲಟ್ಟಿಸಿರೋದು ಸಂಜೀರೆನ, ಇದಕ್ಕೆ ಸಂಜೀರೆ ಅಂತ ಕರೀತಾರೆ, ಇದು ಸಂಜೀರೆನ ಹಾಕ್ಬಿಟ್ಟು ಸಣ್ಣ ಬೆಂಕಿ ಮೇಲೆ ಹುರ್ಕೋತಾ ಇದ್ದೀನಿ ನೋಡಿ. ಈ ಥರ ಲಟ್ಟಿಸ್ಕೊಂಡಿರೋದನ್ನು ಹಾಕ್ಬಿಟ್ಟು ಸಣ್ಣ ಬೆಂಕಿ ಮೇಲೆ ಹುರ್ಕೋತಾ ಇದ್ದೀನಿ. ಈ ಥರ ದೋಸೆ ತವ ಇಟ್ಕೊಂಡಿದ್ದೀನಿ. ದೋಸೆ ತವ ಇಟ್ಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ ನೋಡಿ. ಸಂಜೀರೆ ರೆಡಿ ಆಯಿತು. ಇದನ್ನು ನಾವು ಮಾಡಿ ಒಂದೆರಡು ದಿವಸ ನಾವು ಇಟ್ಕೋಬೋದು, ಏನು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹಾಗೆ ಹೊರಗಡೆ ಇಡುವಂಗಿದ್ರೆ ಒಂದು ದಿನ ಇಟ್ಬಿಟ್ಟು ಮಾರನೇ ದಿವಸ ಖಾಲಿ ಮಾಡಿಬಿಡ್ಬೇಕು. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.